ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ ಅಂತ? ಟ್ರಯಾಂಗಲ್ ಲವ್ ಸ್ಟೋರಿ ಗೊತ್ತಿಲ್ಲ ಸರ್. ಅದು ಏಕೆಂದರೆ ಅಲ್ಲಿ ಒಳಗಡೆ ಏನು ನಡೀತಾ ಇರುತ್ತೋ ಅದನ್ನು ನಮ್ಗೆ ಎಷ್ಟು ಕಟ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದಾರೋ ಅದ್ರ ಮೇಲೆ ನಾವು ಜಡ್ಜ್ ಮಾಡ್ಬಿಡ್ತಾ ಇದ್ದೀವಿ. ಬಟ್ ಒಳಗಡೆ ಎಷ್ಟು ನಡೀತಾ ಇದೆ, ಏನು ನಡೀತಾ ಇದೆ, ಅದು ನಮಗೆ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ನಮ್ಗೆ ಜಡ್ಜ್ಮೆಂಟ್ ಆಚೆ ಬಂದಮೇಲೆ ಅವ್ರು ಹೆಂಗಿರ್ತಾರೆ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ, ಇದು ಯಾವ ಟ್ರಯಾಂಗಲ್ ಲವ್ ಸ್ಟೋರಿನಾ ಅಥವಾ ಟೂ ಏನಾ ಸಿಂಗಲ್ಲ ಅಂತ ಆಚೆ ಬಂದಮೇಲೆ ಗೊತ್ತಾಗುತ್ತೆ. ಈಗ ಪ್ರತಿದಿನ ಬಿಗ್ ಬಾಸ್ ಅಂತ ನೋಡ್ತಾ ಇದ್ರಲ್ಲ? ಸರ್ ಟೈಮ್ ಸಿಕ್ಕಾಗೆಲ್ಲ ನೋಡ್ತಾ ಇರ್ತೀನಿ ಸರ್. ಶೂಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಆಮೇಲೆ ಸಿನಿಮಾಗಳು ರಿಲೀಸ್ ಇದ್ದಾವೆ, ಪ್ರಮೋಷನ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಹಂಗಾಗಿ ಫ್ರೀ ಇದ್ದಾಗ ಅಥವಾ ಫೋನಲ್ಲೆಲ್ಲ ನೋಡ್ತಾ ಇರ್ತೀನಿ. ಈಗ ಗಿಲ್ಲಿಯವರು ಕಾವ್ಯ ಹಿಂದೆ ಕಾವು ಕಾವು ಅಂತ ಹೋಗ್ತಾ ಇದ್ದಾರೆ, ಬಟ್ ರಕ್ಷಿತಾ ಅವರು ಗಿಲ್ಲಿ ಥರಾನೇ ಹುಡುಗ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಟ್ರಯಾಂಗಲ್ ಲವ್ ಸ್ಟೋರಿ ಆಗಾಗ ನೋಡ್ತಿರ್ಬೇಕಾದ್ರೆ ಅನಿಸಿದ್ರು ಹೆಂಗ್ ಮಜಾ ಕೊಡ್ತಿದೆ ಅಂತ. ಆ್ಯಕ್ಚುಲಿ ಮೊನ್ನೆ ಒಂದು ಟ್ರೋಲ್ ನೋಡಿದೆ ನಾನು, ಅದು ತುಂಬ ಅರ್ಥಪೂರ್ಣವಾಗಿ ಇತ್ತು. ನಾವು ಇಷ್ಟಪಡೋರ ಹಿಂದೆ ಹೋಗೋ ಬದಲು ನಮ್ಮನ್ನು ಇಷ್ಟಪಡೋರ ಜೊತೆ ನಾವಿದ್ದಾಗ ಚೆನ್ನಾಗಿರುತ್ತೆ ಜೀವನ ಅನ್ನೋದನ್ನ ಇವ್ರು 3 ಜನನ ಕಂಪೇರ್ ಮಾಡಿಬಿಟ್ಟು ಒಂದು ಟ್ರೋಲ್ ಮಾಡಿದರು. ಹೌದಲ್ವಾ ಅಂತ ಅನಿಸ್ತು. ಬಟ್ ಅವ್ರವ್ರ ಇಷ್ಟ ಅಲ್ವಾ ಅದು. ರಕ್ಷಿತಾ ಅವ್ರೂ ಅವ್ರಿಗೆ ಗಿಲ್ಲಿಯವ್ರ ಮೇಲೆ ಒಲವಾಗಿರ್ಬೋದು, ಬಟ್ ಅದೇ 100%. ಯಾಕೆಂದರೆ ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಏನು ಅವ್ರದ್ದೇ. ಏಕೆಂದರೆ ಅವ್ರವ್ರದ್ದೇ ಸಪ್ರೇಟ್ ಲೈಫ್ಗಳಿರ್ತವೆ. ಆಚೆ ಬಂದಮೇಲೆ ಅವ್ರವ್ರದ್ದೇ ಜೀವನಗಳಿರ್ತವೆ. ನಾವು ಇವಾಗ ಅಲ್ಲೇನೋ ಅವ್ರಿಗೆ ಬೇರೆ ದಾರಿ ಇಲ್ಲ, ಅವ್ರ ಕಾಲು ಇವ್ರು ಹೇಳ್ಕೊಬೇಕು, ಇವ್ರ ಕಾಲು ಅವ್ರು ಹೇಳ್ಕೊಬೇಕು. ಆಚೆ ಬಂದಮೇಲೆ ಅವ್ರದ್ದೇ ಆದಂಥ ಜೀವನ ತುಂಬ ವೇಗಳಿರ್ತವೆ. ಸೊ ಅವಾಗ ಹೆಂಗಿರುತ್ತೆ ಅವ್ರ ಜೀವನ, ಅವ್ರ ಜೊತೇಲಿ ಯಾವ ಥರ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದು.